ಟಿ20 ವಿಶ್ವಕಪ್ನ ರೋಚಕ ಫೈನಲ್ ಪಂದ್ಯ ಗೆದ್ದ ಭಾರತ ಟಿ20 ವಿಶ್ವಕಪ್ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದೆ. ಇನ್ನು ಭಾರತ ಗೆಲ್ತಾ ಇದ್ದಂತೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಸೇರಿ ಎಲ್ಲಾ ಆಟಗಾರರು ಕೂಡ ಭಾವುಕರಾಗಿದ್ರು. ಆ ಕ್ಷಣ ಹೇಗಿತ್ತು ನೋಡೋಣ. ಕೊನೆ ಓವರ್, ಕೊನೆ ಬಾಲ್ ಮುಗಿದು ಭಾರತ ತಂಡದ ಗೆಲುವು ಖಚಿತವಾಗ್ತಿದ್ದಂತೆ ಟೀಮ್ ಇಂಡಿಯಾದ ದಿಗ್ಗಜರ ಕಣ್ಣಂಚಲ್ಲಿ ನೀರು ತುಂಬಿಕೊಂಡಿತ್ತು. ಟಿ20 ವಿಶ್ವಕಪ್ಗೆ ವಿದಾಯ ಹೇಳಲು ಸಜ್ಜಾಗಿದ್ದ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಕಣ್ಣಿಂದ ಮೈದಾನದಲ್ಲೇ ಕಣ್ಣೀರ ಕೋಡಿ ಹರಿಯಿತು. ಒಂದು ಕಡೆ ಇಡೀ ತಂಡ ವಿಶ್ವಕಪ್ ಗೆದ್ದ ಸಂಭ್ರಮಾಚರಣೆಯಲ್ಲಿ ಮುಳುಗಿದ್ರೆ, ತಂಡದಿಂದ ದೂರಕ್ಕೆ ಪ್ರತ್ಯೇಕವಾಗಿ ಬಂದು ನಿಂತು ರೋಹಿತ್ ಮಗುವಿನಂತೆ ಕಣ್ಣೀರಿಟ್ರು. ತನ್ನ ನಾಯಕತ್ವದಲ್ಲಿ ಏಕದಿನ ವಿಶ್ವಕಪ್ ಕೈಚೆಲ್ಲಿದ ರೋಹಿತ್ ಶರ್ಮಾ ಈ ಬಾರಿ ವಿಶ್ವಕಪ್ ಗೆದ್ದು ಖುಷಿಯಲ್ಲಿ ಭಾವುಕರಾದ್ರು. ಭೂಮಿಗೆ ತ್ರಿವರ್ಣ ಧ್ವಜ ನೆಟ್ಟಿ ಮೈದಾನದಲ್ಲೇ ಮಲಗಿ ರೋಹಿತ್ ಗೆಲುವನ್ನ ಸಂಭ್ರಮಿಸಿದ್ರು. ಯಶಿಕಾ ಮನೆಯಲ್ಲೇ ಬೇಕರಿ ಬಿಸ್ನೆಸ್ ಮಾಡಿ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಮತ್ತೊಂದೆಡೆ ತನ್ನ ಕೊನೆಯ ಟಿ20 ವಿಶ್ವಕಪ್ ಪಂದ್ಯ ಆಡಿ ಗೆಲ್ಲುತ್ತಿದ್ದಂತೆ ಕೊಹ್ಲಿ ಕಣ್ಣೀರಿಟ್ಟಿದ್ದಾರೆ. ಸ್ಫೋಟಕ 76 ರನ್ ಸಿಡಿಸಿ ತಂಡಕ್ಕೆ ಗೆಲುವು ತಂದುಕೊಟ್ಟ ಕೊಹ್ಲಿ ವಿಶ್ವಕಪ್ ವಶವಾಗ್ತಿದ್ದಂತೆ ಆನಂದ ಬಾಷ್ಪ ಸುರಿಸಿದ್ರು. ಗೆದ್ದ ಖುಷಿಯಲ್ಲಿ ಕಣ್ಣೀರಿಟ್ಟು ಗೆಲುವಿನ ಮೂಲಕ ಟಿ20 ಫಾರ್ಮೆಟ್ಗೆ ಕೊಹ್ಲಿ ವಿದಾಯ ಹೇಳಿದ್ರು.